ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕಡೆ ಕಾರ್ತಿಕ ಸೋಮವಾರದ ದಿನ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ಉಪವಾಸವನ್ನು ಕೈಗೊಳ್ಳಬೇಕು, ಹಾಗೆ ವಿಶೇಷವಾಗಿ ಅವತ್ತಿನ ದಿನ ಯಾವ ಕೆಲಸಗಳನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಕಾರ್ತಿಕ ಮಾಸದಲ್ಲಿ ಬರುವಂತಹ ಪ್ರತಿಯೊಂದು ಸೋಮವಾರವೂ ಕೂಡ ಬಹಳನೇ ವಿಶೇಷ. ಅದರಲ್ಲೂ ಶಿವನಿಗೆ ಅರ್ಪಿತವಾದಂತಹ ಈ ದಿನದಂದು ಶಿವನನ್ನು ವಿಶೇಷವಾಗಿ ಪೂಜೆ ಮಾಡಿಸೋವಂಥದ್ದು, ಅರ್ಚನೆ ಮಾಡಿಸೋವಂಥದ್ದು, ಅಭಿಷೇಕ ಮಾಡಿಸೋವಂಥದ್ದು, ಅಥವಾ ಶಿವನಿಗೆ ಪ್ರಿಯವಾಗಿರುವಂತಹ ಬೆಲ್ಲದ ದೀಪ ಹಚ್ಚುವಂಥದ್ದು, ಅಥವಾ 365 ಬತ್ತಿಗಳನ್ನು ಹಾಕಿ ಶಿವಾಲಯದಲ್ಲಿ ಅಥವಾ ಮನೆಗಳಲ್ಲಿ ದೀಪ ಹಚ್ಚುವಂಥದ್ದು ವಿಶೇಷ. ಇನ್ನು ಉಳಿದಿರುವಂತಹ ಕೊನೆಯ ಒಂದು ಸೋಮವಾರ ಏನಿದೆ ಅದನ್ನು ಕೂಡ ಬಹಳ ವಿಶೇಷವಾಗಿ ಮಾಡಲಾಗತ್ತೆ. ಈ ದಿನ ಉಪವಾಸ ಮಾಡೋದಕ್ಕೆ ತುಂಬಾ ಸೂಕ್ತವಾದಂತಹ ದಿನ. ಯಾರಾದರೂ ಕಡೆ ಕಾರ್ತಿಕ ಸೋಮವಾರದ ದಿನ ಉಪವಾಸ ಇರಬೇಕು ಅಂತ ಅಂದ್ಕೊಂಡಿದ್ರೆ ಶಿವನಲ್ಲಿ ಸಂಕಲ್ಪ ಮಾಡಿಕೊಂಡು ಇವತ್ತಿನ ದಿನ ನಾನು ಉಪವಾಸವನ್ನು ಇರ್ತೀನಿ ಅಂತ ಹೇಳಿಕೊಂಡು ದೇವರ ಹತ್ರ ಉಪವಾಸವನ್ನು ಇರ್ಬೋದು. ಉಪವಾಸವನ್ನು ಒಂದೊತ್ತು ಉಪವಾಸ ಇರ್ಬೋದು, ಅಥವಾ ಹಣ್ಣು ಹಾಲು ನೀರನ್ನು ಕುಡ್ಕೊಂಡು ಉಪವಾಸವನ್ನು ಇರ್ಬೋದು. ಬೆಳಗ್ಗೆ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿ ಅನಂತರ ನೀವು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿಸಿ ನಿಮ್ಮ ಹೆಸರಲ್ಲಿ ಅರ್ಚನೆಯನ್ನು ಮಾಡಿಸ್ಕೊಂಡು ದೇವಸ್ಥಾನದಲ್ಲಿ ನೀವು ದೀಪವನ್ನು ಹಚ್ಚಿ ಬರಬೇಕು. ಅದು ಕೇವಲ ಮಣ್ಣಿನ ದೀಪನಾದರೂ ಹಚ್ಬೋದು, 365 ಬತ್ತಿಗಳನ್ನು ಹಾಕಿ ದೀಪ ಹಚ್ಬೋದು, ಅಥವಾ ಬೆಲ್ಲದ ದೀಪಾರಾಧನೆ ಕೂಡ ನೀವು ದೇವಸ್ಥಾನದಲ್ಲಿ ಮಾಡ್ಬೋದು. ಕೆಲವರು ತೆಂಗಿನಕಾಯಲ್ಲಿ ಕೂಡ ದೀಪಾರಾಧನೆ ಮಾಡ್ತಾರೆ, ಅದನ್ನು ಕೂಡ ಮಾಡ್ಬೋದು. ಇನ್ನು ಈ ಕಾರ್ತಿಕ ಮಾಸದಲ್ಲಿ ದೀಪಗಳ ದಾನ ವಿಶೇಷವಾದಂಥದ್ದು. ದೀಪಗಳನ್ನು ಕೂಡ ನೀವು ಬೇರೆಯವ್ರಿಗೆ ದಾನವಾಗಿ ಕೊಡ್ಬೋದು, ಅಥವಾ ನಿಮ್ಮ ಕೈಲಿ ಏನು ಸಾಧ್ಯವಾಗುತ್ತೋ ದುಡ್ಡಾಗಿರ್ಬೋದು, ಧಾನ್ಯಗಳಾಗಿರ್ಬೋದು, ವಸ್ತ್ರ ಆಗಿರ್ಬೋದು, ಬೇರೆಯವ್ರಿಗೆ ದಾನವನ್ನು ಮಾಡಿದ್ರೂ ಕೂಡ ಅವತ್ತಿನ ದಿನ ತುಂಬಾ ಒಳ್ಳೆಯದಾಗತ್ತೆ. ಇನ್ನು ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡಬೇಕು ಅಂದರೆ, ಸರಳವಾಗಿ ನಿಮ್ಮ ಮನೆ ದೇವರ ಪೂಜೆಯನ್ನು ಮಾಡ್ಕೊಳ್ಳಿ. ಶಿವಲಿಂಗ ಅಥವಾ ಶಿವನ ಫೋಟೋ ಇದ್ದರೆ ವಿಶೇಷವಾಗಿ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡೋವಂಥದ್ದು, ಲಿಂಗ ಇದ್ದರೆ ಅದಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡೋವಂಥದ್ದು, ಅಥವಾ ವಿಭೂತಿಯಿಂದ ಅರ್ಚನೆ ಮಾಡೋವಂಥದ್ದು ಕೂಡ ವಿಶೇಷವಾಗಿ ನೀವು ಮಾಡ್ಬೋದು. ಈ ರೀತಿ ಸರಳವಾಗಿ ಮನೆಯಲ್ಲೇ ನೀವು ಕಡೆ ಕಾರ್ತಿಕ ಸೋಮವಾರವನ್ನು ಅಂತ್ಯ ಮಾಡ್ಬೋದು. ಉಪವಾಸವನ್ನು ಒಂದೊತ್ತಿರೋರು ರಾತ್ರಿ ಬಾಳೆ ಎಲೆ ಮೇಲೆ ಊಟವನ್ನು ಬಡಿಸ್ಕೊಂಡು ಅದಕ್ಕೆ ಪೂಜೆಯನ್ನು ಮಾಡಿ ಅನಂತರ ನೀವು ಉಪಹಾರವನ್ನು ಸೇವನೆ ಮಾಡ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕಡೆ ಕಾರ್ತಿಕ ಸೋಮವಾರದ ದಿನ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ನಾವು ಉಪವಾಸವನ್ನು ಇರಬೇಕು, ದೇವಸ್ಥಾನದಲ್ಲಿ ಯಾವ ರೀತಿಯಾದಂತಹ ದೀಪಾರಾಧನೆಗಳನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆದು ತಿಳಿಸಿ. ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಮರೆಯದೇ ಕ್ಲಿಕ್ ಮಾಡಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.